TV9 ಡಿಜಿಟಲ್ಗೆ ಸ್ವಾಗತ. ನಾನು ಹರೀಶ್. 2024 ಲೋಕಸಭಾ ಚುನಾವಣೆಯ ಮತದಾನ ಮುಕ್ತಾಯ ಆಗಿದೆ. ಒಟ್ಟು 7 ಹಂತಗಳಲ್ಲಿ ನಡೆದಂತಹ ಮತದಾನ ಇಂದಿಗೆ ಮುಕ್ತಾಯ ಆಗಿರುವಂತಹದ್ದು. ಈಗಾಗಲೇ ಎಕ್ಸಿಟ್ ಪೋಲ್ಗಳ ಫಲಿತಾಂಶ ಬರ್ತಾ ಇವೆ. ಬಹುತೇಕ ಬಿಜೆಪಿ ಬಹುಮತದ ಗೆರೆಯನ್ನ ದಾಟುತ್ತೆ ಅನ್ನುವಂತಹದನ್ನ ಎಕ್ಸಿಟ್ ಪೋಲ್ಗಳ ಫಲಿತಾಂಶ ಹೊರ ಬರ್ತಾ ಇದೆ. ಆದರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಇಂದು ಮಹತ್ವದ ಸಭೆಯನ್ನು ದೆಹಲಿಯಲ್ಲಿ ಸೇರಿ 295 ಸ್ಥಾನಗಳನ್ನು ನಾವು ಗೆಲ್ತೀವಿ, ಬಿಜೆಪಿಗೆ ನಾವು ಸರಿಯಾದಂತಹ ಪೈಪೋಟಿಯನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇಂದು ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಬಹುತೇಕ ನಾಯಕರು ಭಾಗಿಯಾಗಿದ್ರು. ಆದರೆ TMC ಪಕ್ಷದ ನಾಯಕರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಪ್ರಮುಖ ನಾಯಕರು ಸೋನಿಯಾ ಗಾಂಧಿ ಅವರು, ಜೊತೆಗೆ ರಾಹುಲ್ ಗಾಂಧಿ ಅವರು, ಅರವಿಂದ್ ಕೇಜ್ರಿವಾಲ್, ಪಂಜಾಬ್ CM ಆಗಿರ್ತಕ್ಕಂಥ ಭಗವಂತ್ ಮಾನ್, ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿರ್ಬೋದು, NCP ಪಕ್ಷದ ನಾಯಕ ಶರದ್ ಪವಾರ್ ಸೇರಿದಂತೆ ಬಹುತೇಕ ನಾಯಕರು ಇವತ್ತು ಭಾಗಿಯಾಗಿದ್ದರು. ಇವತ್ತು ಚರ್ಚೆಯನ್ನು ಮಾಡಿದ್ದಾರೆ. ಯಾವ್ಯಾವ ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಲೆಕ್ಕಾಚಾರವನ್ನು ಹಾಕಿ ನಾವು 295 ಸ್ಥಾನಗಳಲ್ಲಿ ಗೆಲುವು ಸಾಧಿಸ್ತೇವೆ, ಕಡಿಮೆ ಅಂತಂದರೆ ಅನ್ನುವಂತಹದನ್ನು ಇಂಡಿಯಾ ಮೈತ್ರಿಕೂಟದ ನಾಯಕರು ಇವತ್ತು ಘೋಷಣೆಯನ್ನು ಮಾಡಿರುವಂತಹದ್ದು. ಆದರೆ ಚುನಾವಣಾ ಮತಗಟ್ಟೆಯ ಸಮೀಕ್ಷೆಯ ಫಲಿತಾಂಶ ಈಗ ಹೊರ ಬರ್ತಾ ಇದೆ. ಬಹುತೇಕ 290ರಿಂದ 300 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನು ಹಾಕಲಾಗ್ತಿದೆ. ಇನ್ನೂ ಮುಖ್ಯವಾಗಿ ಸಟ್ಟಾ ಬಜಾರ್ ಕೂಡ ಇದೇ ಫಲಿತಾಂಶವನ್ನು ನಮ್ಮ ಮುಂದೆ ಇಟ್ಟಿರುವಂತಹದ್ದು. ರಾಜಸ್ಥಾನದ ಜೋಧ್ಪುರದಿಂದ 160 ಕಿಲೋಮೀಟರ್ ದೂರದಲ್ಲಿರುವಂತಹ ಪಲೋಡಿ ಅನ್ನುವಂತಹ ಒಂದು ಪ್ರದೇಶ ಏನಿದೆ, ಇಲ್ಲಿ ಸಟ್ಟಾ ಬಜಾರ್ ಅಲ್ಲಿ ವ್ಯಾಪಕವಾಗಿ ನಡೆಯುತ್ತೆ. ಚುನಾವಣೆ ಆಗಿರಬಹುದು, ಸಿನಿಮಾ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಈ ರೀತಿ ಎಲ್ಲದರಲ್ಲೂ ಕೂಡ ಅಲ್ಲಿ ಬೆಟ್ಟಿಂಗ್ ನಡೆಯುತ್ತೆ. ಈ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಈಗ ಒಂದು ಚರ್ಚೆ ಶುರುವಾಗಿದೆ. ಬಿಜೆಪಿ 290ರಿಂದ 300 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಅಂದರೆ ಪ್ರತಿ ಬಾರಿಯೂ ಕೂಡ ಸಟ್ಟಾ ಬಜಾರ್ ಯಾವ ಸಮೀಕ್ಷೆಯನ್ನು ಮುಂದಿಡುತ್ತೆ ಅದೇ ಬಹುತೇಕ ಗೆಲುವಿಗೆ ಮತ್ತು ಸತ್ಯಕ್ಕೆ ಹತ್ತಿರ ಆಗಿರುತ್ತೆ ಅನ್ನುವಂತಹದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು ಮುಂಬೈ ಸಟ್ಟಾ ಬಜಾರ್, ಅದು ಕೂಡ ಒಂದು ಸಮೀಕ್ಷೆಯನ್ನು ಬಹಿರಂಗಪಡಿಸಿದೆ. ಆ ಸಮೀಕ್ಷೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಅದು ವ್ಯಕ್ತಪಡಿಸಿದೆ. ಮುಖ್ಯವಾಗಿ ಅದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ನಾವಿನ್ನು ತಿಳಿದುಕೊಳ್ಬೇಕಾಗಿದೆ. ಮುಖ್ಯವಾಗಿ ಮುಂಬೈ ಸಟ್ಟಾ ಬಜಾರ್ 345 ಸ್ಥಾನಗಳನ್ನು ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಈ ಒಂದು ಚುನಾವಣೆ ಸಾಕಷ್ಟು ಕುತೂಹಲವನ್ನು ಕೆಳಿಸಿರುವಂತಹದ್ದು. ಜೂನ್ 4ರ ಫಲಿತಾಂಶ ಏನಾಗುತ್ತೆ ಅನ್ನುವಂತಹ ಕುತೂಹಲವನ್ನು ಕೆಳಿಸಿದೆ. ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸ್ಥಾನಗಳಲ್ಲಿ ಬಿಜೆಪಿ ತನ್ನ ಸ್ಥಾನಗಳನ್ನು ಕಳೆದುಕೊಳ್ತಾ ಹೋಗುತ್ತೆ. ಆದರೆ ಕಳೆದ ಚುನಾವಣೆಯಲ್ಲಿ ಅಂದರೆ 2019ರ ಚುನಾವಣೆಯಲ್ಲಿ ನಾವು ನೋಡೋದಾದರೆ 176 ಕ್ಷೇತ್ರಗಳಲ್ಲಿ, ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇರತಕ್ಕಂಥ ನೇರ ಸ್ಪರ್ಧೆಯಲ್ಲಿ 176 ಕ್ಷೇತ್ರಗಳಲ್ಲಿ 156 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ ಇಲ್ಲಿ ಕೇವಲ 9 ಸ್ಥಾನಗಳನ್ನಷ್ಟೇ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು. ಇದೇ ಈಗ ಚರ್ಚೆ ನಡೀತಾ ಇರುವಂತಹದ್ದು. ಕಾಂಗ್ರೆಸ್ ಒಂದು ವೇಳೆ ಸ್ಥಾನಗಳನ್ನು ವೃದ್ಧಿಸ್ಕೊಳ್ತು ಅಂತಂದರೆ ಬಿಜೆಪಿ ಆಟೋಮೆಟಿಕ್ ಆಗಿ ಬಿಜೆಪಿಯ ಸ್ಥಾನಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಂಡಿಯಾ ಮೈತ್ರಿಕೂಟ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಈ ಬಾರಿ ರಾಹುಲ್ ಗಾಂಧಿ ಅವರು ಹೆಚ್ಚಿನದಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ನಾಯಕರ ಜೊತೆಗೆ ಹೆಚ್ಚು ರ್ಯಾಲಿಗಳನ್ನು ಮಾಡಿದ್ದಾರೆ. ಬಹುಮುಖ್ಯವಾಗಿ 5 ರಾಜ್ಯಗಳು ಈ ಒಂದು ಯಾರು ಗೆಲ್ತಾರೆ, ಇಂಡಿಯಾ ಗೆಲ್ಲುತ್ತೋ ಅಥವಾ NDA ಗೆಲ್ಲುತ್ತೋ ಅನ್ನುವಂತಹದನ್ನು 5 ರಾಜ್ಯಗಳು ಪ್ರಮುಖವಾಗಿ ನಿರ್ಧಾರ ಮಾಡ್ತವೆ. ಅದು ಪಶ್ಚಿಮ ಬಂಗಾಳ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ. ಈ 5 ರಾಜ್ಯಗಳಲ್ಲಿ ಬಿಜೆಪಿಯನ್ನು ಇಂಡಿಯಾ ಮೈತ್ರಿಕೂಟದ ನಾಯಕರು ಕಟ್ಟಿ ಹಾಕ್ತಾರೆ ಅಂತಂದರೆ ಆಗ ಮಾತ್ರ ಇಂಡಿಯಾ ಮೈತ್ರಿಕೂಟದ ನಾಯಕರು ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ NDA ಗಠಬಂಧನ್ ಅಂದರೆ NDA ಮೈತ್ರಿಕೂಟವೇ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಅಧಿಕಾರವನ್ನು ಹಿಡಿಯುವಂಥ ಸಾಧ್ಯತೆ ಇದೆ. ಏನೇ ಇದ್ರೂ ಜೂನ್ 4ರ ಫಲಿತಾಂಶದಲ್ಲಿ ಎಲ್ಲವೂ ಕೂಡ ಹೊರಬೀಳುತ್ತೆ. ಅಂದರೆ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತೋ ಅಥವಾ NDA ಮೈತ್ರಿಕೂಟ ಗೆಲ್ಲುತ್ತೋ. ಇಂಡಿಯಾ ಮೈತ್ರಿಕೂಟ ಒಂದು ವೇಳೆ ಗೆದ್ರೆ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ, NDA ಮೈತ್ರಿಕೂಟ ಈಗಾಗಲೇ ಹೇಳಿರುವಂತೆ ಬಿಜೆಪಿ 370 ಗೆಲ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ NDA ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಜೂನ್ 4ರ ಫಲಿತಾಂಶದಲ್ಲಿ ಗೊತ್ತಾಗಲಿದೆ.